ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ. ಕಳೆದ ಒಂದು ವಾರದ ಹಿಂದೆ 30-40 ರೂಪಾಯಿ ಇದ್ದ ಟೊಮ್ಯಾಟೊ ದರ 100 ರೂಪಾಯಿ ಆಗಿದ್ರೆ ಇತರೆ ತರಕಾರಿ ದರವೂ ಕೂಡ ಬಡವರು ಕೊಳ್ಳುವಂತಿಲ್ಲ. ಇದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಏನಪ್ಪ ರೇಟು, ಇದೆಷ್ಟಮ್ಮ ಬೆಲೆ, ಇಷ್ಟೊಂದಾಯ್ತಾ? ಹೀಗೆ ಮಾರುಕಟ್ಟೆಯಲ್ಲಿ ಸುತ್ತಾಕಿ ಬಂದ್ರೆ ಜನರ ಈ ಮಾತುಗಳು ಕಿವಿಗೆ ಬೀಳುತ್ತೆ. ಮೊನ್ನೆಯಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಿಕ ಜನರ ಜೇಬಿಗೆ ಕತ್ತರಿ ಬಿದ್ದಿತ್ತು. ಇದೀಗ ತರಕಾರಿಗಳ ದರ ಸಮರ ಶುರುವಾಗಿದೆ. ಟೊಮ್ಯಾಟೊ, ಮೂಲಂಗಿ, ಬೀನ್ಸ್ ಸೇರಿ ಎಲ್ಲಾ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಜಾಸ್ತಿ ಆಗ್ಬಿಟ್ಟಿದೆ ತುಂಬಾ ರೇಟ್. ಎಲ್ಲ ವೆಜಿಟೇಬಲ್ ಜಾಸ್ತಿ ಆಗಿದೆ. ಬೀನ್ಸ್ 200 ರೂಪೀಸ್ ಹೋಗೇನ, 200 ರೂಪೀಸ್ ಬೀನ್ಸ್ ಕಿಲೋ. ವೆರಿ ಕಾಸ್ಟ್ಲಿ. ಜೀವನ ಹೆಂಗ್ ಮಾಡೋದು? ತಿನ್ನಕ್ಕಂತೂ ಬಿಡಕ್ ಆಗೋದಿಲ್ಲ, ಜೀವನ ಮಾಡ್ಲೇಬೇಕು. ಐ ಯೂಶಲಿ ಟೇಕ್ 3-4 kgs. ಐ ಟುಕ್ 1 kilo. ಮೇ ಬಿ ದ ಪ್ರೈಸ್ ಮೇ ಕಮ್ ಡೌನ್. ಸಚಿನ್ ತರ ಸೆಂಚುರಿ ಬರ್ಸಿದೆ ಟೊಮೆಟೊ. ಎಲ್ಲ ರೇಟ್ ಜಾಸ್ತಿ ಆಗಿದೆ. ಏನ್ ಮಾಡ್ತೀರಾ, ಮಾಡ್ಲೇಬೇಕು. ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸಹಾಯಕ್ಕಾಗುತ್ತಾ? ಮಾರುಕಟ್ಟೆಯಲ್ಲಿ ಇಂದಿನ ತರಕಾರಿ ದರ ಹೇಗಿದೆ ಅಂತ ನೋಡೋದಾದ್ರೆ, ಟೊಮ್ಯಾಟೊ ದರ 100ರಿಂದ 130 ರೂಪಾಯಿ, ಬೀನ್ಸ್ 180ರಿಂದ 220 ರೂಪಾಯಿ, ಬಿಳಿ ಬದನೆ 100 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 80ರಿಂದ 100 ರೂಪಾಯಿ, ಕ್ಯಾಪ್ಸಿಕಮ್ 100ರಿಂದ 120 ರೂಪಾಯಿ, ಮೂಲಂಗಿ 60ರಿಂದ 90 ರೂಪಾಯಿ, ನುಗ್ಗೆಕಾಯಿ 175ರಿಂದ 190 ರೂಪಾಯಿ, ಶುಂಠಿ 190ರಿಂದ 260 ರೂಪಾಯಿ, ಬೆಳ್ಳುಳ್ಳಿ 290ರಿಂದ 360 ರೂಪಾಯಿ, ಹೀರೆಕಾಯಿ 90ರಿಂದ 120 ರೂಪಾಯಿ ಆಗಿದೆ. ಮಳೆ ಗಾಳಿ ನಡುವೆ ತೈಲ ಬೆಲೆ ಏರಿಕೆಯಿಂದ ತರಕಾರಿ ಬೆಲೆ ಹೆಚ್ಚಾಗಿದೆಯಂತೆ. ದಿನನಿತ್ಯ ಬಳಕೆಗೆ ಬೇಕಾದ ತರಕಾರಿಗಳ ಬೆಲೆ 100 ರೂಪಾಯಿ ಆಸುಪಾಸಿನಲ್ಲಿದೆ. ಮಳೆ ಹೆಚ್ಚಾದ ಹಿನ್ನೆಲೆ ತರಕಾರಿ ಬೆಳೆ ಹಾಳಾಗಿದೆ. ಟೊಮೆಟೊ ಗಿಡಗಳು ಹಾಳಾಗಿವೆ. ಬೇಡಿಕೆಗೆ ತಕ್ಕಷ್ಟು ಮಾರ್ಕೆಟ್ಗೆ ತರಕಾರಿ ಬರ್ತಿಲ್ಲ ಅನ್ನೋ ಮಾತಿದೆ. ಜೊತೆಗೆ ಇನ್ನೂ 1 ತಿಂಗಳ ಕಾಲ ಟೊಮೆಟೊ ಬೆಲೆ ಕಡಿಮೆ ಆಗಲ್ಲ ಅಂತಿದ್ದಾರೆ ವರ್ತಕರು. 100 ರೂಪಾಯಿ ಕೆಜಿ ಇದೆ, ಜಾಸ್ತಿ ಆಯ್ತು. 15 ದಿವಸ ಮುಂಚೆ ಮಳೆ ಬಿತ್ತಲ್ಲ, ಮಳೆಗೆಲ್ಲ ಹೋಗ್ಬಿಡ್ತು. ಪೂರಾ ಪಾರ್ಸಲ್ ಹೋಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಇದು ಚಿಂತಾಮಣಿ, ಕೋಲಾರ, ಮೈಸೂರು. ಇಲ್ಲ ಒಂದು ವಾರ ಇನ್ನೂ ಕಮ್ಮಿ ಆಗಲ್ಲ. ಹೊಸ ಗಿಡದ್ ಬಂದ್ರೆ ಕಮ್ಮಿ ಆಗುತ್ತೆ. ಕಮ್ಮಿ ಅಂದ್ರೆ ಒಂದು 10-20 ಕಮ್ಮಿ ಆಗುತ್ತೆ ಅಷ್ಟೇ. 70, 80, 100 ರೂಪಾಯಿಗೆ 1.5 kg ಮಿನಿಮಮ್ ಇರುತ್ತೆ. ಎಲ್ಲ ಬೆಲೆ ಜಾಸ್ತಿ ಐತಾರೆ. ಈರುಳ್ಳಿ ಜಾಸ್ತಿ, ಟಮಾಟ ಜಾಸ್ತಿ, ಪೂರಾ ತರಕಾರಿಗಳು ಜಾಸ್ತಿ ಇದೆ. ಮಳೆಗೆ ಎಲ್ಲ ಪೂರಾ ಹೋಗ್ಬಿಡುತ್ತೆ. ಮಳೆ ಬಿಸಿಲು ಹೊಡೆದ್ರೆ ಜಾಸ್ತಿ ಬರುತ್ತೆ. ಇದು ಒಂದು 15 ದಿವಸ ಇದೇ ಬೆಲೆ ಇರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ. 1 ಕೆಜಿ ಟೊಮೆಟೊ 10 ಕೆಜಿ ಭಾರ ಅನ್ನುವಂತಾಗಿದೆ. ಜನ ತರಕಾರಿ ಬೆಲೆ ಏರಿಕೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಒಂದು ಕಡೆ ಗಾಳಿ ಮಳೆಗೆ ತರಕಾರಿ ರೇಟ್ ಹೆಚ್ಚಳ ಆಗಿದ್ರೆ, ಮತ್ತೊಂದು ಕಡೆ ತೈಲ ಬೆಲೆಯು ತರಕಾರಿ ಬೆಲೆ ಏರಿಕೆಗೆ ಕಾರಣ ಆಗಿದೆ. ಮಳೆ ಏನು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಈ ಬಾರಿ ಟೊಮೆಟೊ ಮತ್ತು ತರಕಾರಿ ಸೇರಿದಂತೆ ತರಕಾರಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಅಶೋಕ್ ಮಂಕಿ, ನ್ಯೂಸ್ 8. ರಾಜಧಾನಿಯಲ್ಲಿ ಪಾರ್ಕಿಂಗ್ ತಲೆಬಿಸಿಗೆ ಕೊಂಚ ರಿಲೀಫ್ ಸಿಗಲಿದೆ. ಫ್ರೀಡಂ ಪಾರ್ಕ್ ಬಳಿ ಬಿಬಿಎಂಪಿ ನಿರ್ಮಿಸಿದ ಹೈಟೆಕ್ ವೆಹಿಕಲ್ ಪಾರ್ಕಿಂಗ್ ಸಂಕೀರ್ಣವನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. 80 ಕೋಟಿ ವೆಚ್ಚದ ಪಾರ್ಕಿಂಗ್ ಕಟ್ಟಡ ಇದಾಗಿದ್ದು, ಗಾಂಧಿನಗರ, ಮೆಜೆಸ್ಟಿಕ್ ಸುತ್ತಲಿನ ಪ್ರದೇಶಗಳಲ್ಲಿನ ಪಾರ್ಕಿಂಗ್ ತೊಂದರೆಗೆ ರಿಲೀಫ್ ಸಿಕ್ಕಂತಾಗಿದೆ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿ ಪಾರ್ಕಿಂಗ್ ಮಾಡಿದ ಬಳಿಕ ಸುತ್ತಮುತ್ತಲ ಪ್ರದೇಶಕ್ಕೆ ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆಯೂ ಕೂಡ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.